ಇಂಗ್ಲಿಷ್ ಗ್ರಾಮರ್, ಫಿಗರ್ ಆಫ್ ಸ್ಪೀಚ್. ಫಿಗರ್ ಆಫ್ ಸ್ಪೀಚ್ ಅಂದ್ರೆ ಕನ್ನಡದಲ್ಲಿ ಅಲಂಕಾರಗಳು ಎಂದು ಕರೆಯುತ್ತಾರೆ. ಹಾಗಾದರೆ ಅಲಂಕಾರಗಳ ಡೆಫಿನೇಷನ್ ಅನ್ನು ನೋಡೋಣ. ಅ ಸ್ಪೆಷಲ್ ವೇ ಆಫ್ ಎಕ್ಸ್ಪ್ರೆಷನ್, ಒಂದು ವಿಶೇಷವಾದ ವಿಧಾನದಿಂದ ದಟ್ ಮೇಕ್ಸ್ ಲ್ಯಾಂಗ್ವೇಜ್ ಬ್ಯೂಟಿಫುಲ್, ಭಾಷೆಯನ್ನ ಸುಂದರಗೊಳಿಸಲು ಹಾಗೂ ಆಸಕ್ತಿದಾಯಕ, ಇಂಟ್ರೆಸ್ಟಿಂಗ್ ಅಂತ ಹೇಳಿ ನೋಡ್ತೀವಿ, ಅಂಡ್ ಟಚಿಂಗ್ ಟು ದ ಹರ್ಟ್ ಅಂತ ಹೇಳಿ ನೋಡ್ತೀವಿ, ಮನಸ್ಸಿಗೆ ಮುಟ್ಟುವಂತೆ ಅಂತಕ್ಕಂಥದ್ದು. ಭಾಷೆಯನ್ನ ಸುಂದರವಾಗಿ, ರಸದಾಯಕವಾಗಿ, ಮನಮುಟ್ಟುವಂತೆ ಮಾಡ್ತಕ್ಕಂಥ ವಿಶೇಷ ಮಾತಿನ ವಿಧಾನವನ್ನೇ ಏನೆಂದು ಕರೆಯುತ್ತಾರೆ ಅಂದ್ರೆ ಫಿಗರ್ ಆಫ್ ಸ್ಪೀಚ್, ಅಲಂಕಾರಗಳು ಎಂದು ಕರೆಯುತ್ತಾರೆ. ಈ ಒಂದು ಅಲಂಕಾರಗಳನ್ನ, ಫಿಗರ್ ಆಫ್ ಸ್ಪೀಚ್ ಅನ್ನ ಆರ್ನಮೆಂಟ್ ಆಫ್ ಸ್ಪೀಚ್ ಅಂತ ಹೇಳಿ ನೋಡ್ತೀವಿ. ಇವುಗಳನ್ನ ಆಭರಣಕೆಯಲ್ಲಿ ಹೋಲಿಕೆನ ಮಾಡಲಾಗಿರ್ತಕ್ಕಂಥ ನೋಡ್ತೀವಿ. ಇಲ್ಲೇ ನೋಡ್ತೀವಿ ಅಲಂಕಾರ, ಭಾಷೆಯನ್ನ ಅಲಂಕಾರವನ್ನ ಗೊಳಿಸ್ತಕ್ಕಂಥದ್ದೇ ಏನಂತ ಹೇಳಿ ಕರೀತಾರೆ, ಅದರ ಅಲಂಕಾರ ಎಂದು ಕರೆಯುತ್ತಾರೆ. ಜಸ್ಟ್ ಅ ಪರ್ಸನ್ ಲುಕ್ಸ್ ಬ್ಯೂಟಿಫುಲ್ ವೆನ್ ವಿಯರಿಂಗ್ ಆರ್ನಮೆಂಟ್ಸ್ ಅಂತ ಹೇಳಿ ನೋಡ್ತೀವಿ. ಒಬ್ಬ ವ್ಯಕ್ತಿ ಸುಂದರವಾಗಿ ಕಾಣಬೇಕಾದ್ರೆ ಅವನು ಆಭರಣಗಳನ್ನ ಹಾಕಿಕೊಂಡಾಗ ಯಾವ ರೀತಿಯಾಗಿ ಸುಂದರವನ್ನ ಕಾಡುತ್ತಾನೋ ಅದೇ ರೀತಿಯಾಗಿ ಇನ್ ದ ಸೇಮ್ ವೇ ಅ ಸೆಂಟೆನ್ಸ್ ಬಿಕಮ್ ಬ್ಯೂಟಿಫುಲ್, ಒಂದು ವ್ಯಾಖ್ಯೆ ಸುಂದರವಾಗಿ ಕಾಣಬೇಕಾದ್ರೆ ವೆನ್ ವಿ ಯೂಸ್ ಫಿಗರ್ ಆಫ್ ಸ್ಪೀಚ್ ಅಂತ ಹೇಳಿ ನೋಡ್ತೀವಿ. ಒಂದು ಭಾಷೆ ಸುಂದರವಾಗಿ ಕಾಣಬೇಕಾದ್ರೆ ನಾವು ಫಿಗರ್ ಆಫ್ ಸ್ಪೀಚ್ ನ ಬಳಕೆ ಮಾಡಬೇಕು, ಅಲಂಕಾರವನ್ನ ಬಳಕೆ ಮಾಡ್ಬೇಕಂತ ಹೇಳಿ ನೋಡ್ತೀವಿ. ಉದಾಹರಣೆ ನೋಡ್ತೀವಿ, ಎಕ್ಸಾಂಪಲ್ ಹಿರಾನ್ ಅಂತ ಹೇಳಿ ನೋಡ್ತೀವಿ. ಅದೇ ರೀತಿಯಾಗಿ ಹಿರಾನ್ ಲೈಕ್ ದ ವಿಂಡ್ ಅಂತ ಹೇಳಿ ನೋಡ್ತೀವಿ. ಹಿರಾನ್ ಲೈಕ್ ದ ವಿಂಡ್ ಅಂತ ಹೇಳಿ ಇವೆರಡನ್ನ ನೀವು ಗಮನಿಸಬೇಕು. ಹಿರಾನ್ ಅಂತಕ್ಕಂಥದ್ದು ಒಂದು ಸರಳ ಪದ, ಅದೇ ರೀತಿಯಾಗಿ ಅಲಂಕಾರವನ್ನ ಬಳಸಿದಾಗ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ ಅಲಂಕಾರಗಳ ವಿಧಗಳು.